10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 4 ನೋಡಿ, ಪ್ರಥಮ ಭಾಷೆ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ 4ರ ಸಂಪೂರ್ಣ ಉತ್ತರಗಳನ್ನು ನಾವೀಗ ನೋಡೋಣ. ನೋಡಿ, ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ. ನೋಡಿ, ಕನ್ನಡ ವರ್ಣಮಾಲೆಯ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನು ಮೊದಲನೇ ಪ್ರಶ್ನೆ ಅದರ ಬಗ್ಗೆ ಇರ್ತದೆ. ಆದ ಕಾರಣ ಕನ್ನಡ ವರ್ಣಮಾಲೆ ಬಗ್ಗೆ ಓದಲೇಬೇಕು ನೀವು. ಯೋಗವಾಹಗಳ ಸಂಖ್ಯೆ ಎಷ್ಟು? 2. ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ಎರಡನೇ ಪ್ರಶ್ನೆ ಸಂಧಿ ಬಗ್ಗೆ ಇರುತ್ತೆ. ಉನ್ಮಾದ, ಅನುನಾಸಿಕ ಸಂಧಿ. ನೋಡಿ, ಉನ್ಮಾದ ಅಲ್ಲೇ ಗೊತ್ತಾಗ್ತದೆ ನಿಮ್ಗೆ, ಇದು ಅನುನಾಸಿಕ ಸಂಧಿ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಲೇಖನ ಚಿಹ್ನೆ. ನೋಡಿ, ಲೇಖನ ಚಿಹ್ನೆಗಳ ಬಗ್ಗೆ ಓದಬೇಕು. ನೋಡಿ, ವಿವರಣೆ ಇಲ್ಲೇ ಗೊತ್ತಾಗ್ತದೆ ನಿಮಗೆ. ವಿವರಣೆ ಇದು ವಿವರಣಾತ್ಮಕ ಚಿಹ್ನೆ. ಇನ್ನು ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು. ನೋಡಿ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯಗಳು ಯಾವ್ಯಾವು ಅನ್ನೋದನ್ನು ನೀವು ಕಲ್ಕೋಬೇಕು. ವರ್ತಮಾನ ಕಾಲಕ್ಕೆ ಸೂಚಕ ಪ್ರತ್ಯಯ ಯಾವುದು? ಉತ್ತ. ಷಷ್ಠಿ ವಿಭಕ್ತಿಯ ಕಾರಕಾರ್ಥವಿದು. ಷಷ್ಠಿ ಅಂತ ಹೇಳ್ತೀವಿ, ಇದು ಸಂಬಂಧ ಕಾರಕ. ಷಷ್ಠಿ ವಿಭಕ್ತಿ ಯಾವುದು? ಇದು ಸಂಬಂಧ ಕಾರಕ. ಮುರಾರಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಮುರ ಪ್ಲಸ್ ಮುರಾರಿ ಯಾವ ಇದಕ್ಕೆ? ಬಹುರ್ವಿಹಿ ಸಮಾಸ. ಯಾರು ಮುರನನ್ನ ಅರಿದವನು ಅಥವಾ ಮುರನಿಗೆ ವೈರಿ ಯಾರು? ಅವನು ಮುರಾರಿ ಅಂತ. ಕೃಷ್ಣ. ಮುರ ಅಂದರೆ ರಾಕ್ಷಸ, ಅವನಿಗೆ ವೈರಿ ಆದವನು ಯಾರು? ಕೃಷ್ಣ. ಯಾರೋ ಅವನು ಅಂತ ಹೀಗೆ ಬರ್ತದಲ್ಲ, ಅವೆಲ್ಲ ಬಹುರ್ವಿಹಿ ಸಮಾಸ. ಸಂಬಂಧಿ ಪದ ಬರೆಯುವುದು. ನೋಡಿ, ದ್ಯೂತ ಜೂಜು ತತ್ಸಮ ತದ್ಭವ. ಚೀರ ಅಂತಂದ್ರೆ ಸೀರೆ. ಲಕ್ಷ್ಮಣ ಅನ್ನೋದು ಅಂಕಿತ್ ನಾಮನ, ಇಟ್ಟ ಹೆಸರು. ಪರ್ವತ ಅನ್ನೋದು ರೂಢಿಯಿಂದ ಬಂದದ್ದು, ರೂಢನಾಮ. ರೊಯ್ಯನೆ ಅನುಕರಣಾವಯ. ಯಾವ ರೀತಿ ಒಂದು ಗಾಳಿ ಬೀಸ್ತು ಅಂತಂದ್ರೆ ರೊಯ್ಯನೆ ಬೀಸ್ತು ಅಂತ ಹೇಳ್ತೀವಿ, ಇದು ಅನುಕರಣಾವ್ಯಯ. ತರುವಾಯ ಅನ್ನುವುದು ಸಾಮಾನ್ಯಾರ್ಥಕ ಅವ್ಯಯ. ನೋಡಿ, ಅವ್ಯಯಗಳನ್ನು ಕಲ್ಕೋಬೇಕು. ಇನ್ನು ಕನ್ನಡಿಗ ತದ್ದಿದ್ದಾಂತ ನಾಮ. ಶಾಲೆಯವರೆಗೆ ತದ್ದಿದ್ದಾಂತ ಅವ್ಯಯ. ನೋಡಿ, ಅವ್ಯಯ ಮತ್ತು ಇವನ್ನ ನಾಮಗಳನ್ನು ಕಲ್ಕೋಬೇಕು. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಪ್ರಾಣಿಗಳು ಚಲನವಲ್ಲ ಆಹಾರ ವಿಷಯಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತಿ ಕೊಡುತ್ತವೆ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸುವುದು? ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. 3ನೇ ಎಡ್ವರ್ಡನ್ ಸ್ಕಾಟ್ಲೆಂಡ್ನ ತಂದ ಶಿಲೆಯ ಹೆಸರು ಸ್ಟೋನ್ ಆಫ್ ಸ್ಕೋನ್. ಸೋಮಶರ್ಮ ಕಾಶ್ಯಪೆಯರ ಮಕ್ಕಳ ಹೆಸರೇನು? ಅಗ್ನಿಭೂತಿ, ವಾಯುಭೂತಿ. ಹಲಗಲಿ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು? ಕಾರಕೂನ್ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು. ದ್ರೋಣರಾಮನು ಪರಶುರಾಮನಿಗೆ ಏಕೆ ಬಂದನು? ದ್ರವ್ಯಾರ್ಥಿಯಾಗಿ, ಅಂದರೆ ದ್ರವ್ಯವನ್ನು ಬೇಡಲಿಕ್ಕೆ, ಸಂಪತ್ತನ್ನು ಬೇಡಲಿಕ್ಕೆ ಬಂದ. ಒಡೆಯನ ಅಂಗದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ? ಮೈ ತುಂಬಿ ಬೆಳೆದು ನಿಂತಿವೆ. ನೋಡಿ ವಿದ್ಯಾರ್ಥಿಗಳೇ, ಗಮನಿಸಿ, ನೀವು SSLC ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಸೆಕೆಂಡ್ PUC ವಿದ್ಯಾರ್ಥಿಗಳಾಗಿರ್ಬೋದು. ನೀವು ವಾಟ್ಸಪ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಮತ್ತು ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ನಿಮ್ಮ ತರಗತಿ ಮಾಧ್ಯಮ ಕನ್ನಡ ಅಥವಾ ಇಂಗ್ಲೀಷ್ ಹಾಗೂ ನೀವು ತೆಗೆದುಕೊಂಡಿರುವ ವಿಷಯ. ನೋಡಿ, ನೀವು ಆರ್ಟ್ಸು, ಸೈನ್ಸು, ಕಾಮರ್ಸು, ಹೀಗೆ ಯಾವ ವಿಷಯ ತಗೊಂಡಿರ್ತೀರಿ, ಒಂದು ವೇಳೆ ನೀವು PUC ವಿದ್ಯಾರ್ಥಿ ಆಗಿದ್ದರೆ ವಿಷಯಗಳನ್ನು ತಿಳಿಸಿ. ಕೇವಲ 99 ರೂಪೀಸ್ಗಳನ್ನು ನೀವು ಫೋನ್ಪೇ, ಗೂಗಲ್ ಪೇ ಅಥವಾ ಯಾವುದೇ UPI ಮೂಲಕ ನನ್ನ ನಂಬರ್ಗೆ, ಈ 9481526540 ಇದಕ್ಕೆ ಕಳಿಸಿ ಸದಸ್ಯರಾದರೆ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳ PDF ಮತ್ತು ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗುವ ವಿವಿಧ ವಿಷಯಗಳ ನೋಟ್ಸನ್ನು ಕಳಿಸಲಾಗುವುದು. ನೋಡಿ, ಅಂದರೆ ನಾನು ನಿಮಗೆ ಎಲ್ಲ ವಿಷಯಗಳ ನೋಟ್ಸ್ಗಳನ್ನು ಕಳಿಸ್ತೀನಿ ಅಂತಲ್ಲ, ನನ್ನ ಹತ್ತಿರ ಏನೇನು ಲಭ್ಯವಿದೆ ಮ್ಯಾಕ್ಸಿಮಮ್ ಆಗಿ ಆ ವಿಷಯಗಳ ಎಲ್ಲ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತೀನಿ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು. ನೋಡಿ, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ದೇಶ ವಿದೇಶಗಳ ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಆಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವನ್ನು ಆ ಭಾಷೆ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಇದು ಇಂಪಾರ್ಟೆಂಟ್. ಇದರಿಂದಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ನ್ಯಾಯ ವಿಧಾಯಕ ಸಭೆಯನ್ನು ಕುರಿತು ತಿಳಿಸಿ ಎಂದಿದ್ದಾರೆ. ನೋಡಿ, ಈ ಸಭೆ 50 ಸದಸ್ಯರನ್ನು ಹೊಂದಿತ್ತು. ಅದರಲ್ಲಿ ನೇರವಾಗಿ 22 ಜನ ಸದಸ್ಯರು ಆಯ್ಕೆ ಆಗ್ತಿದ್ರು. ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಸಮಾವೇಶ ನಡೆಸ್ತಾ ಇದ್ರು ಮತ್ತು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಈ ಸಭೆಗೆ ಇತ್ತು. ಯಾವುದೇ ಕಾನೂನನ್ನು ಜಾರಿಗೊಳಿಸಲು ನ್ಯಾಯ ವಿಧಾಯಕ ಸಭೆಯ ಅನುಮತಿ ಅಗತ್ಯವಾಗಿತ್ತು. ನೋಡಿ, ಇದು ಇಂಪಾರ್ಟೆಂಟ್. ಯಾವುದೇ ಕಾನೂನನ್ನು ಜಾರಿಗೊಳಿಸಲು ನ್ಯಾಯ ವಿಧಾಯಕ ಸಭೆಯ ಅನುಮತಿ ಅಗತ್ಯವಾಗಿತ್ತು. ಇದಕ್ಕೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇದ್ದಿತು. ನೋಡಿ, ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸನ್ನು ಕುರಿತು ಬರೆಯಿರಿ. ನೋಡಿ, ಎಲ್ಲಿದೆ ಅದು? ಚೈರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿದೆ.
ಇಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗುವುದು. ಇಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳು ನೋಡಲು ದೊರೆಯುತ್ತವೆ. ಹಿಂದೂಸ್ತಾನದಲ್ಲಿ ಪ್ರಕಟವಾಗುವ ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಬರುತ್ತವೆ. ನೋಡಿ, ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯವರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಅಂದರೆ ತಾನು ಮೊದಲೇ ಮಾವನೆಂದು ತಿಳಿದರೆ ಅವರಿಗೆ ಸಲಿಗೆಯಾಗಿ ಅವರು ಕೆಟ್ಟು ಹೋಗ್ತಾರೆ ಅಂತ ಆತ ಹೇಳಲೇ ಇಲ್ಲ. ಇದನ್ನೇ ಯಾವ ರೀತಿಯಲ್ಲಿ ಬರೀಬೇಕನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ನೋಡಿ. ಸೂರ್ಯಚಂದ್ರನು ಕಣ್ಣುಗಳಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿತ್ತು ಅಂತ ಇದನ್ನು ಮಾಡಿದ್ದಾರೆ. ಹಲುಗಲಿಗೆ ದಂಡು ಬರಲು ಕಾರಣವೇನು? ಇವರು ಕಾರ್ಕೂನ್ನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದು ಓಡಿಸಿದರು. ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು. ಆದ ಕಾರಣ ಹಲಗಲಿಗೆ ದಂಡು ಬಂತು. ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನಿಂದ ಮಣ್ಣನ್ನು ತಂದ ಸಂದರ್ಭವನ್ನು ವಿವರಿಸಿ. ನೋಡಿ, ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನು ಇಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈ ಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪೂಜ್ಯನೀಯ ಆ ಮಣ್ಣನ್ನು ತನ್ನ ಊಟದ ಡಬ್ಬದಲ್ಲಿ ಮನೆಗೆ ತಂದನು. ಅದು ತನಗೆ ದೊರೆತ ಪಾರಿತೋಷಕವೆಂಬಂತೆ ತಿಳಿದಿದ್ದ. ಆನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು? ಆ ಪುಸ್ತಕದಲ್ಲಿ ಹೇಳಿದ ಧ್ಯೇಯಗಳಿಗನುಸಾರವಾಗಿ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡವರು ಆ ಪುಸ್ತಕವನ್ನು ಸರ್ವೋದಯ ಎಂಬ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದ ಮಾಡಿದರು. ಎಲ್ಲರ ಒಳ್ಳೆಯದರಲ್ಲಿ ನೋಡಿ, ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ. ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ. ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ಶ್ರಮದೇವಿಯ ಜೀವನ ಉಳುವವನ ಅಥವಾ ಕೈಕಸಬುಗಾರನ ಜೀವನವೇ ಯೋಗ್ಯ ಜೀವನ ಎಂಬ ಸಿದ್ಧಾಂತಗಳನ್ನು ಗಾಂಧೀಜಿಯವರು ಅನ್ ಟು ದಿಸ್ ಲಾಸ್ಟ್ ಪುಸ್ತಕದಿಂದ ಅರಿತರು. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ನೋಡಿ. ಚಂದ್ರವನ್ನು ಕಡಿದು ಕೊರೆದು ತೆಗೆದರೂ ನೊಂದು ಅದು ತನ್ನ ಸುವಾಸನೆಯನ್ನು ಬಿಡದು. ಸುವರ್ಣವನ್ನು ಕಡೆದು ಅರೆದು ಬೇಯಿಸಿದರೂ ಕಳಂಕ ಹೊಂದುವುದಿಲ್ಲ. ಕಬ್ಬನ್ನು ಸಂದು ಕಡಿದು ಗಾಣದಲ್ಲಿಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆ ಆದ ಮೇಲೆ ತಾನು ನೊಂದಿದ್ದ ಕಾರಣ ಸಿಹಿ ಬಿಡುವುದಿಲ್ಲ. ಈ ರೀತಿ ಏನೇ ಮಾಡಿದರೂ ಕೂಡ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿ ವಚನದಲ್ಲಿ ಶರಣಾಗುವುದನ್ನು ಬಿಡುವುದಿಲ್ಲ ಅನ್ನೋದನ್ನು ಅಕ್ಕಮಹಾದೇವಿ ಹೇಳ್ತಾಳೆ. ಇನ್ನು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ನೋಡಿ. ಸಜ್ಜನರಿಗೆ ಗುರುವಚನ ಅನ್ನೋದು ಒಂದು ಕಿವಿಗೆ ಒಂದು ಆಭರಣ. ಇದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ. ಅಂದರೆ ಇನ್ನಷ್ಟು ಅದನ್ನು ಕೇಳಿದಷ್ಟು ಅವರಿಗೆ ಒಂದು ಸಂತೋಷ ಆಗ್ತದೆ, ಅವರ ಮುಖದಲ್ಲಿ ಕಳೆ ಆಗ್ತದೆ ಅಂತ. ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ. ಆಗ ಬಾಳಿನಲ್ಲಿ ಒಂದು ಸಂಯಮ, ಪಕ್ವತೆ, ಒಂದು ಶಾಂತಿ ಕಾಣಿಸಿಕೊಳ್ಳುತ್ತದೆ. ಗುರುಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ. ತಲೆ ನೆರೆಯದೆ, ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬೊಜ್ಜು ಬಳೆಯದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಬೆಳಗು, ಉದ್ವೇಗ ಭರಿಸದ ಜಾಗರಣೆ. ಇನ್ನು ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಎಂದರೆ ನೋಡಿ. DS ಜಯಪ್ಪಗೌಡ ಮತ್ತು ದ.ರಾ ಬೇಂದ್ರೆ ಅವರ ಬಗ್ಗೆ ಹೇಳಿದ್ದಾರೆ ನೋಡಿ. ಅವರ ಕಾಲ ಬರೀಬೇಕು, ಸ್ಥಳ ಬರೀಬೇಕು, ಮತ್ತು ಅವರ ಕೃತಿಗಳ ಬಗ್ಗೆ ಬರೀಬೇಕು ನೀವು, ಮತ್ತು ಪ್ರಶಸ್ತಿ ಬಗ್ಗೆ ಬರೀಬೇಕು. ಇಲ್ಲಿ ಕೂಡ ಅಷ್ಟೇ, ಕಾಲ, ಸ್ಥಳ ಮತ್ತು ಕೃತಿಗಳ ಬಗ್ಗೆ ಬರೀಬೇಕು ಮತ್ತು ಪ್ರಶಸ್ತಿ ಬಗ್ಗೆ ಬರೀಬೇಕು ನೋಡಿ. ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಇದನ್ನು ಮಾಡೋದು. ಇಲ್ಲಿ ನೀವು ನೋಡಿದರೆ ಛಂದಸ್ಸು ಇದು ಅಕ್ಷರಗಣ ಆಧಾರಿತ ಉತ್ಪಲ ಮಾಲಾದ ಲಕ್ಷ್ಯವಾಗಿದೆ. ಭರನ ಬಬರ ಲಘು ಇದು ಇವನ್ನ ನೀವು ಬಾಯ್ಪಾಟ್ ಮಾಡಬೇಕು, ಯಾವ್ಯಾವ ಏನೇನು ಸೂತ್ರ ಅನ್ನೋದು. ಇದು ಭರನ ಬಬರ ಲಘು ಅಂತ ಬಂದರೆ ಉತ್ಪಲ ಮಾಲಾ ವೃತ್ತ ಅಂತ ತಿಳ್ಕೋಬೇಕು. ಇನ್ನು ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು ನೋಡಿ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ. ಇದು ಅರ್ಥಾಂತರನ್ಯಾಸ ಅಲಂಕಾರ. ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರನ್ಯಾಸ ಅಲಂಕಾರ ನೋಡಿ. ಇಲ್ಲೊಂದು ಸಮರ್ಥನೆ ಇದೆ. ಅಂದರೆ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ಅನ್ನುವಂಥ ಒಂದು ಸಮರ್ಥನೆ ಇದೆ. ಇಲ್ಲಿ ವಿಶೇಷ ವಾಕ್ಯ ಏನು? ಉಪಮೇಯ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಸಾಮಾನ್ಯ ವಾಕ್ಯ ಏನು? ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ಅಂತ. ಆದ ಕಾರಣ ಒಂದು ವಿಶೇಷ ವಾಕ್ಯವು ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಲಾಗಿದೆ. ಆದ್ದರಿಂದ ಇದು ಅರ್ಥಾಂತರನ್ಯಾಸ ಅಲಂಕಾರ ಆಗಿದೆ ನೋಡಿ. ಗಾದೆಯನ್ನು ವಿಸ್ತರಿಸಿ ಬರೆಯುವುದು. ಆಳಾಗಬಲ್ಲವನು ಹಸ್ತಾಗಬಲ್ಲವನು, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಮೊದಲು ಒಂದು ಪೀಠಿಕೆ, ಯಾವುದೇ ಒಂದು ಗಾದೆಯನ್ನು ಕೇಳಿದರೂ ಕೂಡ ಇದೇ ಪೀಠಿಕೆಯನ್ನು ಬರೆಯೋದು, ನಂತರ ಆ ಗಾದೆ ಬಗ್ಗೆ ಬರೆಯುವುದು. ಇಲ್ಲಿ ಕೂಡ ಅದೇ ರೀತಿ ಪೀಠಿಕೆ ಬರೆಯುವುದು, ನಂತರ ಆ ಗಾದೆಯ ಬಗ್ಗೆ ಬರೆಯುವುದು. ಸಂದರ್ಭ ಸ್ವಾರಸ್ಯ ನೋಡಿ. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಇದು ವ್ಯಾಘ್ರಗೀತೆ ಪಾಠದಿಂದ. ಈ ರೀತಿ ಆಯ್ಕೆ ಬರೀರಿ, ಸಂದರ್ಭ ಬರೀರಿ, ಸ್ವಾರಸ್ಯ ಬರೀರಿ. ನೋಡ್ಕೊಬೋದು ನೀವೆಲ್ಲ. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ ನೋಡಿ. ಇದು ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ಈ ರೀತಿ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಬರೀಬೇಕು. ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ನೋಡಿ. ಯುದ್ಧ ಪಾಠದಿಂದ ಈ ರೀತಿ ಆಯ್ಕೆ ಅಂದರೆ ಲೇಖಕರ ಹೆಸರು, ಕೃತಿ ಹೆಸರು ಮತ್ತು ಪಾಠ, ಆಮೇಲೆ ಸಂದರ್ಭ ಮತ್ತು ಸ್ವಾರಸ್ಯ. ಸಮರದೊಳೆನಗಜ್ಜ ಪೇಳ್ಮಾವುದು ಕಜ್ಜಂ ನೋಡಿ. ಈ ರೀತಿ ಆಯ್ಕೆಯನ್ನು ಬರೀಬೇಕು. ಚಲಮನೆ ಮೇರುವೆ ಪದ್ಯಪಾಠದಿಂದ ಇದು ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರೀಬೇಕು. ಹಸುರು ಸಂಜೆಯಿ ಬಿಸಿಲು ನೋಡಿ. ಹಸುರು ಪದ್ಯದಿಂದ ಈ ರೀತಿ ಆಯ್ಕೆ ಬರೀರಿ, ಸಂದರ್ಭ ಬರೆಯಿರಿ, ಆಮೇಲೆ ಸ್ವಾರಸ್ಯ ಬರೆಯಿರಿ.
ಇನ್ನು ನೊಣವಿಂಗೆ ಕುಪ್ಪೆ ವರಂ, ಇದು ಕೆಮ್ಮನೆ ಮೀಸವತ್ತನೆ ಪದ್ಯಪಾಠದಿಂದ ಆಯ್ಕೆ ಬರೆಯಿರಿ, ಸಂದರ್ಭ ಬರೆಯಿರಿ ಈ ರೀತಿ, ಆಮೇಲೆ ಸ್ವಾರಸ್ಯವನ್ನು ಬರೆಯಿರಿ. ಇನ್ನು ಪದ್ಯ ಭಾಗ ಪೂರ್ಣ ಮಾಡುವುದು ನಿಮಗೆಲ್ಲ ಗೊತ್ತಿದೆ, ಕೆಲವು ಪದ್ಯಗಳಿವೆ, ಅವನ್ನ ನೀವು ಬಾಯ್ಪಾಠ ಮಾಡಿದರೆ ಬರಲಿಕ್ಕೆ ಆಗ್ತದೆ. ಇದು ಅಥವಾ ಇದು. ನೋಡಿ ಇಲ್ಲಿ ಸ್ವಲ್ಪ ಟಫ್ ಕೊಟ್ಟಿದ್ದಾರೆ ಅವರು, ಪದ್ಯ ಭಾಗವನ್ನು ಪೂರ್ಣ ಮಾಡುವುದು ಅಂತ. ಇಷ್ಟು ಎರಡೂ ಇದನ್ನು ಕೊಡೋದಿಲ್ಲ, ಒಂದು ಹೊಸಗನ್ನಡ ಕೂಡ ಇರ್ತದೆ, ಅದನ್ನು ನೀವು ಆರಾಮಾಗಿ ಬರೀಬೋದು. ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯೋದು. ಕೆಲವು ಪದ್ಯಗಳಿವೆ, ಅವನ್ನಷ್ಟು ಓದ್ಕೊಂಡ್ಬಿಟ್ರೆ ನೀವು ಸಾರಾಂಶವನ್ನು ಬರಲಿಕ್ಕೆ ಆಗ್ತದೆ. ಈ ರೀತಿ ಸಾರಾಂಶವನ್ನು ಬರೀಬೇಕು. ಇನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸುವುದು ಇವಂತೂ ಫಿಕ್ಸ್ ಇದ್ದಾವೆ. ಇವು ಕೆಲವೊಂದು ಪ್ರಶ್ನೆಗಳನ್ನು ನೀವು ಓದ್ಕೊಂಡ್ಬಿಟ್ರೆ ಈ ಹಳೆಯ ಒಂದು ಹೋದ ವರ್ಷದ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಮತ್ತು ಈ ಮಾದರಿ ಪ್ರಶ್ನೆ ಪತ್ರಿಕೆಯ 4 ಪ್ರಶ್ನೆ ಪತ್ರಿಕೆಗಳನ್ನು ಓದ್ಕೊಂಡ್ರೆ ಆರಾಮಾಗಿ ನೀವು 8-10 ವಾಕ್ಯಗಳ ಪ್ರಶ್ನೋತ್ತರಗಳನ್ನು ಬರೀಬೋದು. ಬ್ಲೂ ಪ್ರಿಂಟ್ಗಳನ್ನು ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಬ್ಲೂ ಪ್ರಿಂಟ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡಬಹುದು. ಕೆಲವು ಪಾಠ ಮತ್ತು ಪದ್ಯದಿಂದ ಈ ಒಂದು ಲಾಂಗ್ ಉತ್ತರಗಳನ್ನು ಕೇಳ್ತಾರೆ. ನೋಡಿ, ಇದು ಸಂಕಲ್ಪ ಗೀತೆಯಿಂದ. ಇನ್ನು ಗದ್ಯ ಭಾಗ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ಉತ್ತರವನ್ನು ಬರೀಬೇಕು. ಅದರಲ್ಲೇ ಉತ್ತರ ಇರ್ತದೆ. ಇನ್ನು ಪತ್ರಲೇಖನ ನೋಡಿ, ಒಂದು ಪತ್ರ ಏನಿರ್ತದೆ, ವ್ಯವಹಾರಿಕ ಪತ್ರ. ಬೆಂಗಳೂರಿನ ನೆಹರು ತಾರಾಲಯ ವೀಕ್ಷಣೆಗೆ ಸಮಯಾವಕಾಶ ನಿಗದಿಪಡಿಸಿ ತಿಳಿಸುವಂತೆ ಅಲ್ಲಿನ ವ್ಯವಸ್ಥಾಪಕರಿಗೆ ಪತ್ರ ಬರೆಯಿರಿ. ಇನ್ನೊಂದು ಗೆಳೆಯನಿಗೆ ಪತ್ರ. ಹೀಗೆ ಒಂದು ವ್ಯವಹಾರಿಕ ಪತ್ರ ಇರ್ತದೆ, ಒಂದು ಖಾಸಗಿ ಪತ್ರ ಇರ್ತದೆ. ಮೊದಲನೇದು ವ್ಯವಹಾರಿಕ ಅಥವಾ ಮನವಿ ಪತ್ರ, ಎಲ್ಲ ಎಡಗಡೆಗೆ ಬರಬೇಕು. ಈ ರೀತಿ ಅದನ್ನು ನೀವು ನೋಡ್ಕೋಬೇಕು ವ್ಯವಹಾರಿಕ ಪತ್ರದಲ್ಲಿ. ಆಮೇಲೆ ಒಂದು ಖಾಸಗಿ ಪತ್ರ ಇರುತ್ತೆ, ಯಾವುದಾದ್ರೂ ನೀವು ಒಂದನ್ನು ಬರೀಬೋದು. ಈ ರೀತಿ ಖಾಸಗಿ ಪತ್ರ. ಆಮೇಲೆ ಪ್ರಬಂಧ ಬರವಣಿಗೆ ನೋಡಿ, ಒಂದು 10 ಪ್ರಬಂಧವಿವೆ. ನಾನು ಇಂದಿನ ವಿಡಿಯೋಗಳಲ್ಲಿ ಮಾಡಿದ್ದೀನಿ, ಅವನ್ನು ನೋಡ್ಬೋದು. ಸಾಮಾಜಿಕ ಪೀಡೆಗಳು, ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು. ಸಾಮಾಜಿಕ ಪೀಡೆಗಳು ಯಾವುದೇ ಪ್ರಬಂಧ ಆಗಲಿ ಪೀಠಿಗೆ ಬರೀಬೇಕು. ಆಮೇಲೆ ವಿಷಯ ನಿರೂಪಣೆ ಇರ್ತದೆ, ಆಮೇಲೆ ಉಪಸಂಹಾರ. ಇದು ಪೀಠಿಕೆ, ಆಮೇಲೆ ಉಪಸಂಹಾರ. ವಿಷಯ ನಿರೂಪಣೆ ಇಲ್ಲೇ ಇರ್ತದೆ. ಪೀಠಿಕೆ ಆದ ನಂತರ ವಿಷಯ ನಿರೂಪಣೆ ಅಂತ ಬರೀಬೇಕು. ಇಲ್ಲಿದೆ ನೋಡಿ, ವಿಷಯ ನಿರೂಪಣೆ. ಪೀಠಿಕೆ, ವಿಷಯ ನಿರೂಪಣೆ, ಆಮೇಲೆ ಉಪಸಂಹಾರ. ಈ ರೀತಿ ಯಾವುದೇ ಎಸ್ಸೆ ಕೇಳಿದ್ರು ಬರೀಬೇಕು. ಇಲ್ಲೂ ಕೂಡ ನೋಡಿ, ಹೆಣ್ಣು ಮಕ್ಕಳಿಗೆ ಸರ್ಕಾರ ಸೌಲಭ್ಯ, ಪೀಠಿಕೆ ಇದೆ, ಆಮೇಲೆ ವಿಷಯ ನಿರೂಪಣೆ ಇದೆ, ಆಮೇಲೆ ಉಪಸಂಹಾರ ಮುಂದೆ ಇರ್ತದೆ ನೋಡಿ. ಉಪಸಂಹಾರ ಎಲ್ಲ ನೀವು ನೋಡ್ಕೋಬೋದು, ಅಲ್ಲಲ್ಲಿ ಪಾಸ್ ಮಾಡಿ ಬೇಕಾದರೆ. ಮತ್ತೆ ಬೇರೆ ವಿಷಯದ ಪತ್ರಿಕೆಗಳೊಂದಿಗೆ ಭೇಟಿಯಾಗೋಣ.